ನಮಸ್ಕಾರ. ಹೈಕೀಸಿ ಸಹಯೋಗದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ಒಂದೂರು, ಅಲ್ಲಿನ ಪ್ರಸಿದ್ಧವಾದಂತಹ ದೇಗುಲ, ಆ ದೇಗುಲದ ಬಗ್ಗೆ ನಿಮಗೆ ಗೊತ್ತಿರದ ವಿಶೇಷವಾದಂತಹ ಮಾಹಿತಿಯನ್ನ ನಿಮ್ಮ ಎದುರಿಡೋದೇ ಈ ಕಾರ್ಯಕ್ರಮದ ವಿಶೇಷತೆ. ಈ ವಾರ ನಾವು ಗುಡಿಯ ಅರಸಿ ಪಯಣವನ್ನ ಬೆಳೆಸಿರುವಂತದ್ದು ಚಿಕ್ಕಮಗಳೂರು ಜಿಲ್ಲೆಗೆ. ಚಿಕ್ಕಮಗಳೂರು ಜಿಲ್ಲೆಯ ಯಾವ ಸುಂದರ ದೇಗುಲದ ದರ್ಶನದ ಭಾಗ್ಯ ನಿಮಗಾಗುತ್ತೆ? ಬನ್ನಿ ನೋಡೋಣ, ಆರಂಭಿಸೋಣ ನಮ್ಮ ಸಂಚಾರವನ್ನ. ಈ ಬಾರಿ ನಾವು ಬಂದಿರುವಂತದ್ದು ಚಿಕ್ಕಮಗಳೂರು ಜಿಲ್ಲೆಯ ಹಳುವಳ್ಳಿ ಗ್ರಾಮಕ್ಕೆ. ಹಳುವಳ್ಳಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನೆಲೆ ನಿಂತಿದ್ದಾನೆ. ಈ ದೇವಸ್ಥಾನದ ಮಹಿಮೆ, ಇಲ್ಲಿನ ಮಹಿಮೆ, ಸ್ಥಳ ಮಹಿಮೆ ಎಲ್ಲವನ್ನ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲಿಗೆ ಈ ಕ್ಷೇತ್ರಕ್ಕೆ ಬರುವಂತಹ ಬಗೆ ಹೇಗೆ, ಇಲ್ಲಿಗೆ ಬರಲಿಕ್ಕೆ ಸಂಚಾರ ವ್ಯವಸ್ಥೆ ಏನಿದೆ, ಹಾಗೇನೆ ಇಲ್ಲಿಗೆ ಬಂದಂಥವರಿಗೆ ಉಳಿದುಕೊಳ್ಳಲಿಕ್ಕೆ ಏನೆಲ್ಲ ಅನುಕೂಲಗಳಿವೆ, ಬನ್ನಿ ಅದೆಲ್ಲದರ ಬಗ್ಗೆ ಮೊದಲಿಗೆ ಒಂದಿಷ್ಟು ಮಾಹಿತಿನ ಪಡೆದುಕೊಳ್ಳೋಣ. ಚಿಕ್ಕಮಗಳೂರಿನಲ್ಲಿ ಅನೇಕ ದೇವಾಲಯಗಳಿವೆ. ಅಂಥ ದೇವಾಲಯಗಳಲ್ಲಿ ಹೊರನಾಡಿನ ಸಮೀಪದ ಹಳುವಳ್ಳಿಯ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯವೂ ಒಂದು. ನೀವು ಈ ಕ್ಷೇತ್ರಕ್ಕೆ ಬರುವುದಾದರೆ ಮೊದಲು ಹೊರನಾಡಿಗೆ ಬರಬೇಕು. ಬೆಂಗಳೂರಿನಿಂದ ಹೊರನಾಡಿಗೆ ಹೆಚ್ಚಿನ ಬಸ್ಸುಗಳಿಲ್ಲ. ಲಕ್ಸುರಿ ಗಾಡಿಗಳಂತೂ ಇಲ್ಲವೇ ಇಲ್ಲ. ಇರುವ ಬಸ್ಸುಗಳೆಂದರೆ ವೇಗದೂತ, ರಾಜಹಂಸ. ವೇಗದೂತ ಹೊರಡುವ ಸಮಯ ಬೆಳಗ್ಗೆ 11:15, ಇನ್ನು ರಾತ್ರಿ ವೇಳೆಯಲ್ಲಿ 9:30 ಹಾಗೂ 10. ಇದರ ದರ 296 ರೂಪಾಯಿ. ಇನ್ನು ರಾಜಹಂಸ ಇದು ಹೊರಡುವ ಸಮಯ ರಾತ್ರಿ 10:30, ಇದರ ದರ 499 ರೂಪಾಯಿ. ಇದರ ಹೊರತಾಗಿ ಖಾಸಗಿ ಬಸ್ಸುಗಳು ಸಾಕಷ್ಟಿವೆ. ಹೊರನಾಡಿನಿಂದ ಹಳುವಳ್ಳಿಗೆ ಕೇವಲ 8 ಕಿಲೋಮೀಟರ್ ಅಷ್ಟೇ. ಶೃಂಗೇರಿ ಮಾರ್ಗವಾಗಿ ಕ್ರಮಿಸಿದರೆ ಹಳುವಳ್ಳಿಯನ್ನು ತಲುಪುತ್ತೀರಿ. ಈ ಹಳುವಳ್ಳಿ ಗ್ರಾಮಕ್ಕೆ ಈ ಒಂದು ಹೆಸರು ಬರಲಿಕ್ಕೂ ಒಂದು ಕಾರಣ ಇದೆ. ಈ ಗ್ರಾಮವನ್ನ ಮೊದಲು ವಳ್ಳಿ ಅಂತ ಕರೆಯಲಾಗ್ತಿತ್ತಂತೆ. ನಂತರ ಜನರ ಬಾಯಲ್ಲಿ ಇದು ಹಳೆಯ ವಳ್ಳಿಯಾಗಿ ಈಗ ಹಳುವಳ್ಳಿಯಾಗಿ ಪರಿಣಮಿಸಿದೆ. ಹಳುವಳ್ಳಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲವಿದೆ. ಆ ದೇಗುಲದ ದರ್ಶನ ಮಾಡೋಣ. ಆದರೆ ಅದಕ್ಕೂ ಮೊದಲಿಗೆ ಆ ದೇಗುಲದ ಬದಿಯಲ್ಲೇ ಇದೆ ಭದ್ರಾ ನದಿ ಅಲ್ಲೇ ಹರಿತಾ ಇರುವಂತದ್ದು. ಮೊದಲಿಗೆ ನದಿಯ ನೀರನ್ನ ಪ್ರೋಕ್ಷಣೆ ಮಾಡಿ ನಂತರ ದೇಗುಲಕ್ಕೆ ತೆರಳೋಣ. ಇದು ಭದ್ರಾ ನದಿ. ಭೃಗು ಮಹರ್ಷಿಗಳು ತಪಗೈದ ಸ್ಥಳ. ಇದರ ಸನಿಹದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿದ್ದಾನೆ. ದಯತೋರು ಶ್ರೀ ಸುಬ್ರಹ್ಮಣ್ಯ, ನೀ ಮಾಡು ಈ ಜನ್ಮ ಧನ್ಯ. ದಯತೋರು ಶ್ರೀ ಸುಬ್ರಹ್ಮಣ್ಯ, ನೀ ಮಾಡು ಈ ಜನ್ಮ ಧನ್ಯ. ಆಶ್ಲೇಷದ ಬಲಿ ಪೂಜೆಯ ನಾ ಮಾಡಿದೆ. ನಾನಾಗಲೇ ಹೇಳಿದಂತೆ ಇದು ವಲ್ಲಿ ಕ್ಷೇತ್ರ, ಬಹಳ ಪುಣ್ಯವಾದಂತಹ ಸ್ಥಳ. ಯಾಕಂದ್ರೆ ಭೃಗುಮುನಿಗಳು ತಪಸ್ಸುಗೈದಂತಹ ಪುಣ್ಯ ಸ್ಥಳವಿದು. ಮುನಿಗಳು ಪರಶಿವನನ್ನ ಕುರಿತಾಗಿ ಬ್ರಹ್ಮ ತತ್ವೋಪದೇಶಕ್ಕಾಗಿ ತಪಸ್ಸನ್ನಾಗೈದ್ರು. ತಪಸ್ಸಿಗೆ ಮೆಚ್ಚಿದಂತಹ ಪರಶಿವ ಪ್ರತ್ಯಕ್ಷನಾಗಿ ಇಲ್ಲೇ ಬಿದಿರು ವೃಕ್ಷದ ಬಳಿ 3 ವಿಗ್ರಹಗಳಿವೆ. ಸುಬ್ರಹ್ಮಣ್ಯ, ನಾಗ ಮತ್ತು ಗಣಪನ ವಿಗ್ರಹವಿದೆ. ಆ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸಿ ಪೂಜೆ ಮಾಡು, ಬ್ರಹ್ಮ ತತ್ವೋಪದೇಶ ಸಿದ್ಧಗೊಳ್ಳುತ್ತೆ ಅಂತ ಹೇಳ್ದ. ಅದಕ್ಕೆ ತಕ್ಕನಾಗಿ ಈಗ ಭೃಗುಮುನಿಗಳು ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಸ್ಥಾಪಿಸಿದ್ದಾರೆ. ಅಲ್ಲಿ 3 ವಿಗ್ರಹಗಳನ್ನ ಪ್ರತಿಷ್ಠಾಪಿಸಿದ್ದಾರೆ. ಬನ್ನಿ ಆ ದೇಗುಲದ ಒಳಗೆ ಹೋಗಿ ದೇವರ ದರ್ಶನ ಮಾಡಿ ಬರೋಣ. ಪರ್ವತ ತಪ್ಪಲಿನ ಈ ರಮಣೀಯ ಪ್ರದೇಶ ಎಂಥವರನ್ನು ಆಕರ್ಷಿಸುತ್ತದೆ. ಇಂಥ ಕಾನನದಲ್ಲಿ ಭೃಗು ಮಹರ್ಷಿಗಳು ತತ್ವೋಪದೇಶ ನಿರೀಕ್ಷೆಗಾಗಿ ತಪಗೈದಿದ್ದರೆಂದು ಪುರಾಣಗಳು ಉಲ್ಲೇಖಿಸುತ್ತವೆ. ಇಲ್ಲಿ ವಿಶೇಷವೆಂದರೆ 3 ದೇವರ ಪ್ರತಿಷ್ಠೆ ಮಾಡಿರುವುದು. ಗಣಪತಿ, ಸುಬ್ರಹ್ಮಣ್ಯ ಹಾಗೂ ಶೇಷ, ಹೀಗೆ 3 ದೇವತೆಗಳ ಸನ್ನಿಧಿ
ಒಟ್ಟಿಗೆ ಇರುವುದೇ ಅಪರೂಪ. ಇಂಥ ಅಪರೂಪದ ಶ್ರೀ ಕ್ಷೇತ್ರ ಈ ಹಳುವಳ್ಳಿ ಸುಬ್ರಹ್ಮಣ್ಯ ಸನ್ನಿಧಿ. ಈ ಸನ್ನಿಧಿಯಲ್ಲಿ 3 ವಿಗ್ರಹಗಳಿಗೂ ವಿಶೇಷ ಅಭಿಷೇಕ ನೆರವೇರುತ್ತದೆ. ಶಿವ ಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಕರುಣಿಸು ಸ್ವಾಮಿ ಷಣ್ಮುಖ ಕರುಣಿಸು ಸ್ವಾಮಿ ಷಣ್ಮುಖ ನೀಡು ಬದುಕಲ್ಲಿ ನಿತ್ಯ ನೀ ಸುಖ ಮುರಿಯಾಲಿಸು ದಯೆ ತೋರಿಸು ಸ್ವಾಮಿ ಸದಾ ಪಾಲಿಸು ಶಿರಬಾಗುವ ಶರಣೆನ್ನುವ ನಮ್ಮನ್ನು ನೀ ರಕ್ಷಿಸು ಸ್ವಾಮಿ ನಮ್ಮನ್ನು ನೀ ರಕ್ಷಿಸು ಇಲ್ಲಿ ಆಗಮೋಕ್ತ ರೀತಿಯಲ್ಲಿ ಪೂಜಾ ಕ್ರಮಗಳು ನೆರವೇರುತ್ತವೆ. ಈ ನಿನ್ನ ಮುದ್ದಾದ ಮುಖವೀಕ್ಷಣೆ ಕಣ್ಣಲ್ಲಿರುವಂಥ ಆ ಭಾವನೆ ಕಂಡಾಗ ಆನಂದವು ನಮ ಬಾಳಿಗಾಧಾರವು ಆ ಕಂಠದಿ ಮೆರೆವ ಮಣಿಹಾರವು ಆ ಕೈಯಲ್ಲಿ ಹಿಡಿದ ಆ ಶಸ್ತ್ರವು ನಮಗೆಲ್ಲ ಶುಭಕಾರಕ ಓ ದೈತ್ಯ ಸಂಹಾರಕ ಸ್ವಾಮಿ ಷಣ್ಮುಖನಾಥ ಓ ಭಕ್ತ ಸೇವಿತ ನೀ ಸಲಹು ನಿನ್ನ ದಾಸೀನ ಸ್ವಾಮಿ ಷಣ್ಮುಖನಾಥ ಓ ಭಕ್ತ ಸೇವಿತ ನೀ ಸಲಹು ನಿನ್ನ ದಾಸೀನ ಸ್ವಾಮಿ ನೀ ಸಲಹು ನಿನ್ನ ದಾಸೀನ ಶಿವ ಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಕರುಣಿಸು ಸ್ವಾಮಿ ಷಣ್ಮುಖ ಕರುಣಿಸು ಸ್ವಾಮಿ ಷಣ್ಮುಖ ನೀಡು ಬದುಕಲ್ಲಿ ನಿತ್ಯ ನೀ ಸುಖ ಈ ದೇವಸ್ಥಾನವನ್ನು 28/11/84ರಲ್ಲಿ ಹರಿಹರಪುರದ ಶ್ರೀ ರಮಾನಂದ ಸ್ವಾಮಿಗಳು ಇದನ್ನು ಉದ್ಘಾಟಿಸಿದರು. ಅದುವರೆಗೂ ಈ ದೇವಸ್ಥಾನ ಹಳೆಯ ದೇವಸ್ಥಾನ ಕೆಳಗಡೆ ಇತ್ತು. ಅದು ಭಾರಿ ಶಿಥಿಲವಾಗಿತ್ತು. ಮತ್ತು ಎಲ್ಲ ಭಕ್ತಾದಿಗಳಿಂದಲೂ ಸಹ ಈ ದೇವಸ್ಥಾನಕ್ಕೆ ಹಣ ಸಂಗ್ರಹಿಸಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಯಿತು. ಇಲ್ಲಿ ಮಾರ್ಗಶಿರ ಷಷ್ಠಿ ದಿವಸ ಜಾತ್ರೆ ನಡೆಯುತ್ತದೆ. ಆವಾಗ ತುಂಬ ಜನ ಇಲ್ಲಿ ಬರ್ತಾರೆ. ಒಂದು 10,000 ಜನ ಇಲ್ಲಿ ಅನ್ನ ಸಂತರ್ಪಣೆ ಆಗ್ತದೆ. ಮತ್ತು ಇಲ್ಲಿಗೆ ಹರಕೆ ಬರೋದು ಜಾಸ್ತಿ. ಇದು ಮತ್ತು ಇಲ್ಲಿ ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ, ಇಂತಹ ಕಾರ್ಯಕ್ರಮಗಳು ಇಲ್ಲಿ ಎಲ್ಲ ತಿಂಗಳುಗಳಲ್ಲೂ ನಡೆಯುತ್ತದೆ. 1922ನೇ ಸಾಲಿನಲ್ಲಿ ಒಂದು ಸಲ ತುಂಬ ಪ್ರವಾಹ ಬಂದಿತ್ತಂತೆ. ಆವಾಗ ಈ ದೇವಸ್ಥಾನ ಗರ್ಭಗುಡಿ ಒಂದು ಬಿಟ್ಟು ಬಾಕಿ ಎಲ್ಲ ತೊಳೆದೋಗಿತ್ತಂತೆ. ಹಾಗಾಗಿ ಆ ದೇವಸ್ಥಾನವನ್ನು ಬೇರೆ ಮಾಡಬೇಕು ಅಂತೇಳಿ ನಾವು ಹರಿಹರಪುರದ ರಮಾನಂದ ಸ್ವಾಮಿಗಳನ್ನು ಕೇಳಿಕೊಂಡಾಗ ಅವರು ಬಂದು ಇಲ್ಲಿ ಈ ಜಾಗ ನೋಡಿ ನೀವು ಇಲ್ಲಿ ಕಟ್ಟುವುದು ಅನ್ನೋಂಥ ಒಂದು ಅಭಿಪ್ರಾಯದ ಮೇಲೆ ಭಕ್ತಾದಿಗಳನ್ನೆಲ್ಲ ಸೇರಿಸಿ ಒಂದು ತೀರ್ಮಾನ ಮಾಡಿ ಇಲ್ಲಿ ಎಲ್ಲ ಭಕ್ತಾದಿಗಳಿಂದಲೂ ಹಣ ಸಂಗ್ರಹಿಸಿ 11/84ರಲ್ಲಿ ಇಲ್ಲಿ ಪ್ರತಿಷ್ಠಿಸಿದರು. ದಯೆ ತೋರು ಶ್ರೀ ಸುಬ್ರಹ್ಮಣ್ಯ ನೀ ಮಾಡು ಈ ಜನ್ಮ ಧನ್ಯ. ದಯೆ
ಆಶ್ಲೇಷದ ಬಲಿಪೂಜೆಯ ನಾ ಮಾಡಿದೆ ನೀನರಿಯೆಯ ನನ್ನ ದೋಷ ಪರಿಹರಿಸು ನನ್ನನ್ನು ಕನಿಕರಿಸು ಪಾಹಿ ಪಾಹಿ ಸುಬ್ರಹ್ಮಣ್ಯನೇ. ಇವಿಷ್ಟು ಹಳುವಳ್ಳಿಯ ಸುಬ್ರಹ್ಮಣ್ಯ ಸ್ವಾಮಿಯ ಮಹಿಮೆ. ಇಲ್ಲಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿ ಅಂಕರಕಣ ಗ್ರಾಮವಿದೆ. ಆ ಗ್ರಾಮದಲ್ಲಿ ಸಿದ್ಧಿವಿನಾಯಕ ನೆಲೆ ನಿಂತಿದ್ದಾನಂತೆ. ಸುಂದರವಾದಂತಹ ಪರಿಸರ, ಜೊತೆಗೆ ಅಲ್ಲಿರುವಂತಹ ಗಣೇಶನ ಮಹಿಮೆ, ಇವೆಲ್ಲವನ್ನ ಕೆಲವೇ ಕ್ಷಣಗಳಲ್ಲಿ ತೋರಿಸ್ತೀನಿ. ನಾವೀಗ ಬಂದಿರುವಂಥದ್ದು ಅಂಕರಕಣಕ್ಕೆ. ಹೊರನಾಡಿನಿಂದ ಕೊಂಚವೇ ದೂರದಲ್ಲಿರುವಂತಹ ಈ ಅಂಕರಕಣಕ್ಕೆ ಬರುವಂತಹ ಹಾದಿ ಅಂಕುಡೊಂಕಿನ ಹಾದಿ, ಸುತ್ತಲೂ ಹಸಿರಿನ ವಾತಾವರಣ, ಅಲ್ಲಲ್ಲಿ ಮಂಜಿನ ಹನಿ. ನೋಡ್ತಾ ಇದ್ರೆ ನಿಜಕ್ಕೂ ಸ್ವರ್ಗ ಲೋಕಕ್ಕೆ ಬಂದಂತಹ ಸುಂದರವಾದಂತಹ ಅನುಭವ.